Hello my dear student friends, welcome back. Today will be the last class as far as goodwill treatment is concerned. In the fourth chapter of NCERT syllabus regarding the accountancy subject, we will discuss about the retirement of a partner and death of a partner. There are two concepts in that chapter. In retirement of a partner concept, goodwill, again it is major point. How to treat goodwill in case of retirement. And the first question regarding this is how to identify whether the goodwill given is cash goodwill or non-cash goodwill. It is very simple. There will be no cash goodwill in case of retirement and even in case of death. In case of retirement, definitely they will give non-cash goodwill. Retirement of the partnership ಅನ್ನುವ ಕಾನ್ಸೆಪ್ಟ್ ನಲ್ಲಿ ಕ್ಯಾಶ್ ಗುಡ್ವಿಲ್ ಬರೋದಿಲ್ಲ, ನಾನ್ ಕ್ಯಾಶ್ ಗುಡ್ವಿಲ್ ಮಾತ್ರ ಇರುತ್ತದೆ. ಹೀಗಾಗಿ ನಾವು ನಾನ್ ಕ್ಯಾಶ್ ಗುಡ್ವಿಲ್ ನ ಒಂದು ಟ್ರೀಟ್ಮೆಂಟ್ ಅನ್ನು ತಿಳಿದುಕೊಂಡ್ರೆ ಸಾಕು. ಅಡ್ಮಿಷನ್ನಲ್ಲಿ ಎರಡು ರೀತಿಯಾಗಿ ಇತ್ತು, ಆದರೆ ನಾನ್ ಕ್ಯಾಶ್ ಗುಡ್ವಿಲ್ ಮಾತ್ರ ರಿಟೈರ್ಮೆಂಟ್ ನಲ್ಲಿ ಇರೋದ್ರಿಂದ ಒಂದು ರೀತಿಯಾಗಿ ಟ್ರೀಟ್ಮೆಂಟ್ ಅನ್ನು ಅರ್ಥ ಮಾಡಿಕೊಂಡ್ರೆ ಸಾಕು, ನಾವು ರಿಟೈರ್ಮೆಂಟಿನ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಬಹುದು. ಓಕೆ, ರಿಟೈರ್ಮೆಂಟಿನ 12 ಮಾರ್ಕ್ಸ್ ಪ್ರಾಬ್ಲಮ್ ನಲ್ಲಿ ನಾವು ಮತ್ತೆ ರಿವ್ಯಾಲ್ಯೂಯೇಷನ್ ಅಕೌಂಟ್, ಅದರಲ್ಲಿ ಗುಡ್ವಿಲ್ ಗೆ ಸಂಬಂಧಪಟ್ಟಂತೆ ಯಾವುದೇ ಎಂಟ್ರಿ ಇಲ್ಲ. ವಿ ವಿಲ್ ನಾಟ್ ಟ್ರೀಟ್ goodwill in revaluation account. The second, partners capital account, that is the major part where we will show the goodwill. And lastly, in balance sheet we will not take goodwill. No treatment regarding the goodwill in balance sheet and in revaluation account. So only we have to study about the treatment of goodwill in partners capital account. Again there are four steps. If they give new profit sharing ratio, then here we have to calculate gain ratio. The difference between admission and retirement is, in case of admission we have calculated sacrifice ratio, but here we have to calculate gain ratio, or it is also called as benefit ratio. So new ratio minus old ratio ಅನ್ನುವ ಫಾರ್ಮುಲಾ ಅನ್ನು ಬಳಸಿ ಗೇನ್ ರೇಷಿಯೋ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಮೊದಲನೆಯ ಸ್ಟೆಪ್. ಆ ಗೇನ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿದ ನಂತರ ನಾವು ಅಡ್ಮಿಷನ್ ನಲ್ಲಿ ಹೇಗೆ ನ್ಯೂ ಪಾರ್ಟ್ನರ್ ಇನ್ನ ಗುಡ್ವಿಲ್ ಶೇರ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ ಎರಡನೆಯ ಸ್ಟೆಪ್ ನಲ್ಲಿ, ಇಲ್ಲಿ ರಿಟೈರಿಂಗ್ ಪಾರ್ಟ್ನರ್ಸ್ ಶೇರ್ ಆಫ್ ಗುಡ್ವಿಲ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಯಾವ ವ್ಯಕ್ತಿ ನಿವೃತ್ತನಾಗ್ತಾ ಇದ್ದಾನೆ ಆ ರಿಟೈರಿಂಗ್ ಪಾರ್ಟ್ನರ್ ಇನ್ನ ಗುಡ್ವಿಲ್ ಶೇರ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಎರಡನೆಯ ಸ್ಟೆಪ್ ನಲ್ಲಿ. ದ ಸೆಕೆಂಡ್ ಸ್ಟೆಪ್ ಇಸ್ ಕ್ಯಾಲ್ಕುಲೇಷನ್ ಆಫ್ ಶೇರ್ ಆಫ್ ಗುಡ್ವಿಲ್ ಆಫ್ ರಿಟೈರಿಂಗ್ ಪಾರ್ಟ್ನರ್. ಈ ರಿಟೈರಿಂಗ್ ಪಾರ್ಟ್ನರ್ ಇನ್ನ ಗುಡ್ವಿಲ್ ಶೇರ್ ಅನ್ನ ಗೇನ್ ರೇಷಿಯೋದಲ್ಲಿ ಹಂಚಿ ಅದನ್ನ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಪೋಸ್ಟ್ ಮಾಡಬೇಕು. ದ ಎಂಟ್ರಿ ವಿಲ್ ಬಿ exactly opposite as we have studied regarding the admission. Incoming partners capital account debit to old partners capital account. ಇದು ಅಡ್ಮಿಷನ್ ನಲ್ಲಿ ನಾವು ಕಲಿತಂತಹ ಎಂಟ್ರಿ ಗುಡ್ವಿಲ್ ಗೆ, ಅದು ಎಕ್ಸಾಕ್ಟ್ ಆಗಿ ಅಪೋಸಿಟ್ ಆಗಿ ಇದೆ ಇಲ್ಲಿ. ಜಸ್ಟ್ ವಿ ಹ್ಯಾವ್ ಟು ರಿವರ್ಸ್ ಇಟ್. ಐ ಮೀನ್ ಕಂಟಿನ್ಯೂವಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಈ ಜರ್ನಲ್ ಎಂಟ್ರಿಯನ್ನ ಹೇಳಿದ್ರೆ ನಿಮಗೆ ಅದು ಅಷ್ಟು ಕನ್ವಿನ್ಸ್ ಆಗ್ಲಿಕ್ಕಿಲ್ಲ, ಅದನ್ನ ಹೇಗೆ ಪೋಸ್ಟ್ ಮಾಡಬೇಕು ಅನ್ನೋದು ಗೊತ್ತಾಗ್ಲಿಕ್ಕಿಲ್ಲ. ಅದಕ್ಕಾಗಿ ಸ್ವಲ್ಪ ಸಿಂಪಲ್ ಆಗಿ ಜಸ್ಟ್ ವಾಟ್ ವಿ ಹ್ಯಾವ್ ಟು ಡೂ ಆಕ್ಚುಲಿ ಅನ್ನೋದನ್ನ ಈಗ ನೋಡೋಣ. ಬೈ ಕಂಟಿನ್ಯೂವಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, rupees should be written in retiring partners rupees column. ಅಂದ್ರೆ ಕ್ರೆಡಿಟ್ ಸೈಡ್ ನಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿನ ಕ್ರೆಡಿಟ್ ಸೈಡ್ ನಲ್ಲಿ ಬೈ ಕಂಟಿನ್ಯೂವಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದು
ಗೇನ್ ರೇಷಿಯೋದಲ್ಲಿ ಹಂಚಿದಂತಹ ರಿಟೈರಿಂಗ್ ಪಾರ್ಟ್ನರಿನ ಗುಡ್ ವಿಲ್ ಅಮೌಂಟ್ ಅನ್ನ ನಾವು ರಿಟೈರಿಂಗ್ ಪಾರ್ಟ್ನರ್ಸ್ ರುಪೀಸ್ ಕಾಲಮ್ ನಲ್ಲಿ ಬರೀಬೇಕು. ಮತ್ತು ನಾಲ್ಕನೇ ಸ್ಟೆಪ್ ಟು ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದು ಅದೇ ಹಣವನ್ನ ರುಪೀಸ್ ಇನ್ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ರುಪೀಸ್ ಕಾಲಮ್, ಆ ಅಮೌಂಟ್ ಅನ್ನ ಯಾರು ಕಂಟಿನ್ಯೂ ಆಗ್ತಾ ಇರ್ತಾರೋ ಆ ಪಾರ್ಟ್ನರ್ಸ್ ಗಳ ರುಪೀಸ್ ಕಾಲಮ್ ನಲ್ಲಿ ಬರೀಬೇಕು. ಇಷ್ಟು ಬರೆದ್ರೆ ರಿಟೈರಿಂಗ್ ಪಾರ್ಟ್ನರ್ ಇನ್ನ ಗುಡ್ ವಿಲ್ ಅನ್ನ ನಾವು ಹಂಚಿದಂತೆ ಆಗ್ತದೆ. ಸೊ ಓನ್ಲಿ ದೇರ್ ಆರ್ 4 ಸ್ಟೆಪ್ಸ್. ಇಫ್ ಇಟ್ ಈಸ್ ಆಸ್ ವಿ ಹ್ಯಾವ್ ಡಿಸ್ಕಸ್ಡ್, ಇಫ್ ಇಟ್ ಈಸ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಇನ ಒಂದು ವರ್ಕಿಂಗ್ ನೋಟ್ ಅಡಿಷನಲ್ ಆಗಿ ಬರುತ್ತದೆ. ಆದ್ರೆ ವಿತೌಟ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ ಇತ್ತು ಅಂತಂದ್ರೆ 4 ಸ್ಟೆಪ್ಸ್, ಓನ್ಲಿ 4 ಸ್ಟೆಪ್ಸ್. ಫಸ್ಟ್ ಒನ್ ಈಸ್ calculation of gain ratio, second one is calculation of retiring partners share of goodwill, third ಮತ್ತು fourth ಕೇವಲ ಪೋಸ್ಟಿಂಗ್ ಗೆ ಸಂಬಂಧಪಡುವಂತದ್ದು. by continuing partners capital account amount should be written in retiring partners rupees column. to retiring partners capital account amount should be written in continuing partners capital account. ಇದು ರಿಟೈರ್ಮೆಂಟ್ ಗೆ ಸಂಬಂಧಪಟ್ಟಂತೆ according to AS 26, like this we have to treat the goodwill. ನಾಲ್ಕನೆಯ ಚಾಪ್ಟರ್ ನಲ್ಲಿ ಏನೇ ಬರುವ ಇನ್ನೊಂದು ಭಾಗ ಪಾರ್ಟ್ನರ್ಶಿಪ್ ಗೆ ಸಂಬಂಧಪಡುವಂತದ್ದು ಡೆತ್ ಆಫ್ ದ ಪಾರ್ಟ್ನರ್. ಡೆತ್ ಆಫ್ ಅ ಪಾರ್ಟ್ನರ್ ನಲ್ಲಿ ನಮ್ಮ ಸಿಲೆಬಸ್ ಗೆ ಅನುಗುಣವಾಗಿ we will solve only 6 marks problems. I mean in section C you will get one problem regarding the death of partner. How to treat goodwill there? So only single entry, only one entry you have to pass. It may be executor's account or it may be capital account. I mean deceased partner's capital account. ಅದು deceased partner's capital account ಆಗಿರಬಹುದು ಅಥವಾ ಎಕ್ಸಿಕ್ಯೂಟರ್ ಅಕೌಂಟ್ ಆಗಿರಬಹುದು. ಯಾವುದೇ ಇದ್ರೂ ಕೂಡ ನಾವು ಗುಡ್ವಿಲ್ ಗೆ ಸಂಬಂಧಪಡುವಂತೆ ಒಂದು ಎಂಟ್ರಿಯನ್ನ ಬರೆದ್ರೆ ಸಾಕು, ಒನ್ ಸೈಡ್ ಪೋಸ್ಟ್ ಮಾಡಿದ್ರೆ ಸಾಕು. ಅಂದ್ರೆ ಬೈ ಸರ್ವೈವಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಯಾವ ಪಾರ್ಟ್ನರಿನ ಡೆತ್ ಆಗಿದೆ ಆ ಪಾರ್ಟ್ನರಿನ ಬಿಟ್ಟು ಕೇವಲ ನಾವು ಸರ್ವೈವಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಅಂದ್ರೆ ಫಾರ್ ಎಕ್ಸಾಂಪಲ್ ಎ ಬಿ ಮತ್ತು ಸಿ ಅಂತ 3 ಜನ ಪಾರ್ಟ್ನರ್ಸ್ ಇದ್ರು, ಸಿ ಅನ್ನುವ ಪಾರ್ಟ್ನರಿನ ಡೆತ್ ಆಗಿದೆ, ಆಗ ಸಿ's ಕ್ಯಾಪಿಟಲ್ ಅಕೌಂಟ್ ಅನ್ನ ನಾವು ಮಾಡ್ತಾ ಇದ್ದೇವೆ. ಅಲ್ಲಿ ಹೇಗೆ ಬರಿಬೇಕು? ಬೈ ಎಸ್ ಕ್ಯಾಪಿಟಲ್ ಅಕೌಂಟ್, ಬೈ ಬಿಸ್ ಕ್ಯಾಪಿಟಲ್ ಅಕೌಂಟ್. ಏನನ್ನ ಬರಿಬೇಕು? ಯಾವ ಪಾರ್ಟ್ನರಿನ ಡೆತ್ ಆಗಿದೆಯಲ್ಲ ಅವನ ಶೇರ್ ಆಫ್ ಗುಡ್ ವಿಲ್. ಅಂದ್ರೆ ರಿಟೈರಿಂಗ್ ನಲ್ಲಿ ಹೇಗೆ ಕ್ಯಾಲ್ಕುಲೇಷನ್ ಆಫ್ ರಿಟೈರಿಂಗ್ ಪಾರ್ಟ್ನರ್ ಶೇರ್ ಆಫ್ ಗುಡ್ ವಿಲ್, ಅಡ್ಮಿಷನ್ ನಲ್ಲಿ ಹೇಗೆ ಕ್ಯಾಲ್ಕುಲೇಷನ್ ಆಫ್ ನ್ಯೂ ಪಾರ್ಟ್ನರ್ ಶೇರ್ ಆಫ್ ಗುಡ್ ವಿಲ್, ಇನ್ ದ ಸೇಮ್ ವೇ ಇನ್ ಕೇಸ್ ಆಫ್ ಡೆತ್ we have to calculate the deceased partner's share of goodwill. ಯಾವ ಪಾರ್ಟ್ನರ್ ತೀರಿಕೊಂಡಿದ್ದಾನೋ ಅವನ ಗುಡ್ವಿಲ್ ಶೇರ್ ಅನ್ನ ನಾವು ಆಬ್ವಿಯಸ್ಲಿ ಅಲ್ಲಿ ನ್ಯೂ ರೇಷಿಯೋ ಕೊಡೋದಿಲ್ಲ, ಅದರಿಂದ ನಾವು ಅದನ್ನ ಓಲ್ಡ್ ರೇಷಿಯೋ ಇಸ್ ಈಕ್ವಲ್ ಟು ಗೇನ್ ರೇಷಿಯೋ, ಓಲ್ಡ್ ರೇಷಿಯೋ ವಿಲ್ ಬಿ ಈಕ್ವಲ್ ಟು ಗೇನ್ ರೇಷಿಯೋ. ಎಲ್ಲ ಕಡೆಗೂ ಅಷ್ಟೇ, ಎಲ್ಲಿ ನ್ಯೂ ರೇಷಿಯೋ ಕೊಡೋದಿಲ್ಲ ಅಲ್ಲಿ ಓಲ್ಡ್ ರೇಷಿಯೋನ್ನೇ ಸ್ಯಾಕ್ರಿಫೈಸ್ ರೇಷಿಯೋ ಅಥವಾ ಗೇನ್ ರೇಷಿಯೋ ಅಂತ ನಾವು ಟ್ರೀಟ್ ಮಾಡಬೇಕು. ಡೆತ್ ಆಫ್ ದ ಪಾರ್ಟ್ನರ್ ನಲ್ಲಿಯೂ ಗೇನ್ ರೇಷಿಯೋ ಕ್ಯಾಲ್ಕುಲೇಷನ್ ಪಾರ್ಟ್ ಬರೋದಿಲ್ಲ, ಓಲ್ಡ್ ರೇಷಿಯೋನ್ನೇ ಗೇನ್ ರೇಷಿಯೋ ಅಂತ ತಿಳಿದುಕೊಂಡು ಆ ಓಲ್ಡ್ ರೇಷಿಯೋನಲ್ಲಿ ನಾವು ಬೈ ಸರ್ವೈವಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದು ಹಣವನ್ನ ಅಂದ್ರೆ ಗುಡ್ ವಿಲ್ ಅಮೌಂಟ್ ಅನ್ನ ಹಂಚಬೇಕು. ಸೊ ದಿಸ್ ಇಸ್ ದ ವೇ ಇನ್ ವಿಚ್ ವಿ ಹ್ಯಾವ್ ಟು, ದಿಸ್ ಇಸ್ ದ ಪ್ರೊಸೀಜರ್ in which we have to follow as far as treatment of goodwill is concerned in case of retirement and death of the partner. So now ಈ ಒಂದಿಷ್ಟು ಕ್ಲಾಸ್ಗಳಲ್ಲಿ how to treat cash goodwill, how to treat non-cash goodwill, and how it will affect the 2 major chapters and 3 major concepts of partnership. I mean in the third chapter of NCERT syllabus, that is reconstitution of the partnership, admission of the partner, how we have to take the cash and non-cash goodwill we have studied, and
in the fourth chapter there are two concepts, retirement and death. How to take goodwill according to AS 26 we have studied. So thank you friends. Let's meet again with new concept. Thank you. If you have any queries, then you can ask it in the comment section. Thank you.